ನಾನು ದಯವಿಟ್ಟು ಇದನ್ನ ನನ್ನ ಕಂಪ್ಲೇಂಟ್ ಅಂತ ಅನ್ಕೋಬೇಡಿ, ಒಂದು ಕಾಮೆಂಟ್ ಇದೆ ನಿಮ್ಮ ಗಮನಕ್ಕೆ ಹಾಕ್ತೀನಿ. ದಿನೇಶ್ ಕಲ್ಲಳ್ಳಿ ಅವರಿಗೆ ಈ ರೀತಿ ನವಿಲ್ಗಿರಿ ಇಟ್ಕೊಂಡು ಡಾನ್ಸ್ ಮಾಡಿರೋರು, ಫೋಟೋ ಶೂಟ್ ಮಾಡಿಸಿರೋರು ಜನಸಾಮಾನ್ಯರು ಕಾಣಿಸ್ಲೇ ಇಲ್ವಾ? ಸೆಲೆಬ್ರಿಟಿಗಳೇ ಕಾಣಿಸ್ಕೊಳ್ಳೋದ? ಶೋ ಆಫ್ ಅಥವಾ ಅವ್ರಿಗಿರೋ ರೀತಿಯಲ್ಲಿ ಪ್ರಚಾರದ ಹುಚ್ಚು ನಿಮಗ ಅಂತ ಕೇಳ್ತಾರೆ. ಮಾಜಿ ಶಾಸಕರಾದಂತ ಶಿವನೇಗೌಡ ನಾಯಕರ ವಿರುದ್ಧನೂ ಒಂದು ಪ್ರಕರಣ ದಾಖಲು ಮಾಡಿದ್ದೀನಿ ಮೇಡಮ್. ನಾವು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು. ಅದು ಒಂದು ಪ್ರಕರಣ ಕೊಟ್ಟಿದ್ದೀನಿ. ವನ್ಯಜೀವಿಗಳು ಮತ್ತು ಎಲಿಫೆಂಟ್ ಕಾರಿಡಾರ್ ಛಿದ್ರ ಆಗ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀನಿ ಮೇಡಮ್. NGT ಕೂಡ ವನ್ಯಜೀವಿ ಪರಿಸರದ ಬಗ್ಗೆ 3 ಪ್ರಕರಣ ದಾಖಲು ಮಾಡಿದ್ದೀನಿ ಮೇಡಮ್. ಬಟ್ ನನಗೆ ಸೆಲೆಬ್ರಿಟಿಗಳಂತೆಲ್ಲ, ಬಟ್ ನನ್ನ ಗಮನಕ್ಕೆ ಸಾರ್ವತ್ರಿಕವಾಗಿ ಬಂದಂತ ಎಲ್ಲ ಇಂತ ಉಲ್ಲಂಘನೆ ಪ್ರಕರಣಗಳು ಎಲ್ಲಾನು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದಾರೆ. ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇವ್ರಿಗೆ ಇಷ್ಟು ನವಿಲುಗರಿಗಳನ್ನ ಯಾವ ಅಂಗಡಿಯಲ್ಲಿ ಮಾರಾಟ ಮಾಡಿ ಇವ್ರು ತಗೊಂಡಿದ್ದಾರೆ, ಆ ಅಂಗಡಿಗೆ ಎಲ್ಲಿಂದ ಸರಬರಾಜು ಆಯ್ತು, ಅದ್ರ ಮೂಲ ಪತ್ತೆ ಆಗ್ಬೇಕು ಮೇಡಮ್. ಹಾಗಾಗಿ ನನ್ನ ಕಳಕಳಿಯ ಮನವಿ ಏನಂದ್ರೆ, ಆ ಅಂಗಡಿಗೆ ಯಾರು ಸರಬರಾಜು ಮಾಡಿದ್ರು, ಇದರಲ್ಲಿ ನಿರಂತರವಾದಂತ ಒಂದು ಕಳ್ಳೆಬೇಟೆಗಾರರ ಏನಾದ್ರೂ ಕೈವಾಡ ಇದೆಯಾ, ಅಥವಾ ಈ ಅಂಗಡಿ ಅಥವಾ ಸಾರ್ವತ್ರಿಕವಾಗಿ ಇದನ್ನ ಮಾರಾಟ ಮಾಡ್ಲಿಕ್ಕೆ ಇವ್ರಿಗೆ ಅನುಮತಿ ಯಾರು ಕೊಟ್ಟವ್ರು, ಅಥವಾ ಇವ ನವಿಲುಗರಿಗಳನ್ನ ಬಿದ್ದಂತ ನವಿಲುಗರಿಗಳನ್ನ ಇವರು ಆಯ್ದು ತಂದು ಅಂಗಡಿ ಕೊಟ್ಟಿದ್ದಾರೆ. ಇದು ತನಿಖೆ ಮೂಲಕ ಹೊರ ಬರ್ಬೇಕಾಗತ್ತೆ ಮೇಡಮ್. ಹಾಗಾಗಿ ಇದು ತನಿಖೆ ನಂತರನೇ ಇದ್ರ ಸತ್ಯಾಂಶ ಹೊರ ಬರ್ಬೇಕು. ನಮ್ಗೆ ಏನಂತ ಹೇಳಿದ್ರೆ, ಇವರು ಸಾರ್ವತ್ರಿಕವಾಗಿ ನೃತ್ಯ ಮಾಡಿದ ಒಂದು ಪ್ರಕರಣದ ಜೊತೆಗೆ ಈ ಅಂಗಡಿಗೆ ಯಾರು ಪೂರೈಸಿದ್ರು ಅನ್ನುವಂಥದ್ದು ಗಂಭೀರವಾಗಿ ತನಿಖೆ ಆಗ್ಬೇಕಾಗಿದೆ ಮೇಡಮ್. ಈ ಫ್ಯಾನ್ಸಿ ಗಿನ್ಸಿ ಡ್ರೆಸ್ ಇಟ್ಕೊಂಡಿರ್ತಾರಲ್ಲ ಶಾಪ್ಗಳು, ಅಲ್ಲೆಲ್ಲ ಸಿಗ್ತಾವಂತೆ ಸರ್ ಇದು? ಇದರಲ್ಲಿ ಇನ್ನೊಂದು ವಿಷಯ ಇದೆ. ಈಗ ಈ ಅವ್ರು ಹೇಳಿದ ವಿಷಯನೇ, ಅವ್ರು ಹೇಳಿದ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಯಾವ ಅಂಗಡಿನಲ್ಲಿ ಅದು ಪಡ್ಕೊಂಡ್ರು ಅದು ಸಿಗತ್ತೆ, ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ. ಈ ವನ್ಯಜೀವಿ ಟ್ರೇಡ್ನಲ್ಲಿ ಯಾರು ಅವ್ರವ್ರು ತೊಡಗಿಸ್ಕೊಂಡಿರ್ತಾರೆ, ಅವ್ರು ಬರೀ ನವಿಲ್ಗರಿ ಮಾತ್ರ ಅಲ್ಲ, ಬೇರೆ ಬೇರೆ ಈಗ ಇಲಿಗಲ್ ಟ್ರೇಡ್ ಅವರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಸುಮಾರು, ಅವ್ರಿಗೆ ಗೊತ್ತಿರತ್ತೆ. ಈ MO ಕ್ರಿಮಿನಲ್ಸ್ ಅಂತ ಹೇಳ್ತಾರೆ ಅವರು, ಮೋಡಸ್ ಆಪರೆಂಡೈ ಕ್ರಿಮಿನಲ್ಸ್ ಅಂತ. ಅವ್ರು ಈ ವನ್ಯಜೀವಿ ಬರೀ ನವಿಲ್ಗರಿ ಇಲ್ಲ, ಅವರು ದಂತಾನು ಇಟ್ಕೋಬೋದು, ಅವರು ಕೊಂಬು ಇಟ್ಕೋಬೋದು, ಇತ್ಯಾದಿ ಬೇರೆ ವನ್ಯಜೀವಿ ಪದಾರ್ಥಗಳು ಬ್ಯಾನ್ ಆಗಿರುವಂಥದ್ದು ಇಟ್ಕೊಂಡಿರ್ಬೋದು. ಅದ್ರ ಬಗ್ಗೆ ತನಿಖೆ ಖಂಡಿತ ಆಗಲೇಬೇಕು. ಯಾಕಂದರೆ ಇದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಿಂದಾನೋ ಅವ್ರು ಕಲೆಕ್ಟ್ ಮಾಡಿ ಬೇಟೆ ಆಗ್ತಾ ಇರಬಹುದು. ನಾವು ಬರೀ ಭಾಳ ಚಿಕ್ಕದಾಗಿ ಇಲ್ಲ ಫೋಕಸ್ಡ್ ಆಗಿ ಬರೀ ಈ ಜಿಂಕೆ ಪುಕ್ಕ ಎಕ್ಸೆಂಪ್ಟ್ ಆಗಿದೆ ಅಂತ ಅದು ಒಂದು ಮಟ್ಟದಲ್ಲಿ ನಾವು ನೋಡಬೇಕು. ಆದರೆ ಈ ವ್ಯವಸ್ಥಿತವಾದಂಥ ಟ್ರೇಡ್ ಏನು ನಡೀತಾ ಇದೆ ಇದ್ರ ಬಗ್ಗೆನೂ ತನಿಖೆ ಖಂಡಿತ ಆಗಲೇಬೇಕು. ಯಾಕಂತಂದರೆ ಇದೇ ವ್ಯಕ್ತಿಗಳು ಬೇರೆ ಬೇರೆ ಪದಾರ್ಥಗಳಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಸಾಕಷ್ಟು ನಡೆದಿದೆ. ಉಮೇಶ್ ಅವರು ಹೇಳಿದ್ರು ಮಾಂಸದ ಬಗ್ಗೆ, ಬೇಟೆ ಬಗ್ಗೆ. ಈಗಲೂ ಕೂಡ ಎಲ್ಲಾನ ಹೋಗಿ ನೀವು ಕಾಡು ಮಾಂಸ ಸಿಗ್ತಾ ಇದೆ. ಇವತ್ತಿಗೂ ಅವರು ತೀತರ್ ಹೇಳಿದ್ರು, ಪಾಟ್ರಿಜ್ ಇಲ್ಲ ಕ್ವೇಲ್ ಅಂತ ಏನು ಹೇಳ್ತೀವಿ ನಾವು, ಎಲ್ಲ ಕಡೆ ನಡೀತಾ ಇದೆ. ಸೊ ಆದ್ದರಿಂದ ಆ್ಯಂಡ್ ಇದು ಹೆಂಗಂದರೆ, ಈ ಬೇಟೆ ನೀವು ಅಂದ್ಕೊಂಡಿರೋದು ಒಬ್ಬ ಹಂಟರ್ ಅಂದರೆ ಅವ್ನು ಕೋವಿ ತೊಗೊಂಡೋಗಿ ಹೊಡಿತಾನೆ ಅಂತ ಅಲ್ಲ. ಉರುಳಿಡ್ತಾರೆ, ಟ್ರ್ಯಾಪ್ ಇಡ್ತಾರೆ, ಯಾವ ಸೌಂಡು ಇಲ್ಲ, ಏನೂ ಇಲ್ಲ. ಎಲ್ಲೆಲ್ಲಿ ಕಾಡಲ್ಲಿ ಫುಟ್ ಪ್ಯಾಟ್ರೋಲಿಂಗ್ ಆಗ್ತಾ ಇದೆ ಅಲ್ಲಿ ಬೇಟೆ ಕಡಿಮೆ ಇರುತ್ತೆ. ಈ ಆ್ಯಪ್ಗಳು, ಈ ನಾನು ಸ್ಯಾಟಲೈಟ್ ಇಮೇಜರಿ ಇಟ್ಕೊತೀನಿ, ನಾನು ಅದು ಮಾಡ್ತೀನಿ, ನಾನು ಸಾಫ್ಟ್ವೇರಲ್ಲಿ ಡಿಟೆಕ್ಟ್, ಅವೆಲ್ಲ ಆಗೋದಿಲ್ಲ. ಹಾರ್ಡ್ ಕೋರ್ ಅವರು ಪೊಲೀಸಿಂಗ್ ಮಾಡಿರೋ ಅಂಥವ್ರು, ನಾವು ಫಾರೆಸ್ಟಲ್ಲಿ ನೋಡಿರೋ ಅಂಥವ್ರು ಎಷ್ಟೋ ಅರಣ್ಯ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಫುಟ್ ಪ್ಯಾಟ್ರೋಲಿಂಗ್ ಎಲ್ಲೆಲ್ಲಿದೆ ಅಲ್ಲಿ ಇವೆಲ್ಲ ಕೇಸ್ಗಳು ಡಿಟೆಕ್ಟ್ ಆಗುತ್ತೆ. ಬೇಟೆ ನಿರಂತರವಾಗಿ ನಡೀತಾ ಇದೆ. ಸೊ ಹಾಗಿರುವಾಗ ಆ ಯಾವ ಅಂಗಡಿಯಿಂದ ಇವ್ರು ಸಂಗ್ರಹಿಸ್ಕೊಂಡ್ರು ಇಷ್ಟೊಂದು, ಅವ್ರ ಮೇಲೆ ತನಿಖೆ ಆಗಲೇಬೇಕಾಗತ್ತೆ. ಅವ್ರ ಹತ್ರ ಬೇರೆನೂ ಇರ್ಬೋದು, ಕರೆಕ್ಟ್, ಅದನ್ನು ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಸರ್, ಈಗ ಇದಾಗ್ತಿದ್ದಂಗೆ ಪಾಪ ಹುಡುಗ ಕಿಶನ್ ಸಾರಿ ಕೇಳಿದ್ದಾರೆ, ನಿನ್ನೆ ವಿಡಿಯೋ ಡಿಲೀಟ್ ಆಗಿದೆ, ಅಯ್ಯೋ ಪಾಪ ಅಂತ ಬಿಟ್ಬಿಡೋದ? ಕಾನೂನು ಪ್ರಕಾರ ಏನಾಗಬೇಕೋ ಶಿಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಖೆ ಹೆಂಗಾಗಬೇಕೋ ಅದು ಮುಂದುವರಿಬೇಕಾ? ಹೆಂಗೆ ನೋಡೋದು ಇದನ್ನು? ಇಲ್ಲ, ಒಂದು ಏನಾಗುತ್ತೆ, ಈಗ ಆಗಿದೆ, ನಾನು ಡಿಲೀಟ್ ಮಾಡಿಬಿಟ್ಟೆ, ಮತ್ತೆ ಇದೆಲ್ಲ ನನಗೆ ಗೊತ್ತಾಗಿಲ್ಲ, ಅದು ಕಾನೂನಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ. ಅಯ್ಯೋ ಏನೋ ಗೊತ್ತಾಗಲಿಲ್ಲ, ಹೊಡೆದ್ಬಿಟ್ಟೆ, ಬುರುಡೆಗೆ ತೂತಾಗೋಯ್ತು, ಕೆಳಗೆ ಬಿದ್ದ ಸತ್ತೋದ, ನಥಿಂಗ್ ಡೂಯಿಂಗ್.
ಇಟ್ ಈಸ್ Ignorance of law is ಇಸ್ no ನಾಟ್ excuse. ಎಕ್ಸ್ಕ್ಯೂಸಬಲ್. ಆ ಕಾರಣಕ್ಕೋಸ್ಕರನೇ ಏನು ಮಾಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾಗಿ ಅದಕ್ಕೆ ಚಲನೆ ಅದಕ್ಕೆ ಪ್ರಾರಂಭ ಆಗ್ಬಿಟ್ಟಾದ್ಮೇಲೆ ಅದು ನಿಲ್ಸೋಕ್ಕೆ ಅವ್ರ ಕೈಲಿ ಏನೂ ಆಗಲ್ಲ. ಅದು ಬೇರೆಯವ್ರ ಕೈಗೆ ಬಂದ್ಬಿಡುತ್ತೆ. ಮತ್ತು ಕಾನೂನಿನ ಕೆಳಗಡೆಗೆ ಸಿಗಾಕೊಂಡಾಗ ಅದು ಪ್ರೋಸೆಸ್ ಆಫ್ ಲಾನಲ್ಲಿ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಅದು ಏನೇನು ಆಗಬೇಕು, ಏನು ಎಕ್ಸಾಮ್ಷನ್ ಇದೆ, ಏನಿಲ್ಲ, ಯಾಕೆ ಮಾಡಿದ್ರು, ಎಲ್ಲಿಂದ ತಂದ್ರಿ ನೀವು, ಇಷ್ಟೊಂದು ಪ್ರಮಾಣದಲ್ಲಿ ತರಬೇಕಾದ್ರೆ ಯಾರು ಕೊಟ್ಟರು ನಿಮಗೆ, ಅವನಿಗೆ ಮತ್ತು ಅವನಿಗೆ ಎಲ್ಲಿಂದ ಬಂತು, ಅದು ಹೆಂಗೆ ಕಾಂಟ್ಯಾಕ್ಟ್ ಇದೆ, ಅವನಲ್ಲಿ ಇದಲ್ಲದೆ ಇನ್ನೆಷ್ಟಿದೆ ಒಳಗಡೆ ಸ್ಟಾಕು, ಇದೆಲ್ಲನೂ ತನಿಖೆ ಮಾಡಲೇಬೇಕಾಗ್ತದೆ. ಆ ಕಾರಣಕ್ಕೋಸ್ಕರನೇ ಇಲ್ಲ ಎಲ್ಲಿ ಬೇಕಾದ್ರೂ ಸಿಗ್ತವೆ ಇವು ಅಲ್ಲೆಲ್ಲ. ಹೌದು, ನಾವು ನೋಡ್ತೀವಿ ಹಲವಾರು ಕಡೆ ಹೋದಾಗ ನವಿಲುಗಳು ತಿಂದುಬಿಟ್ಟು ವಯಸ್ಸಾದವು ಸತ್ತೋಗ್ಬಿಟ್ಟಿರ್ತವೆ, ಅಲ್ಲೆಲ್ಲ ಬಿದ್ದಿರ್ತವೆ, ಎತ್ಕೊಂಡು ಹೋಗ್ತಾರಲ್ಲ, ಎತ್ಕೊಂಡೋಗಿ ಮನೆಗಳೆಲ್ಲ ಅಲ್ಲಿ ಇಲ್ಲಿ ಇಟ್ಕೊಳ್ತಾರೆ. ಎತ್ಕೊಂಡೇ ಹೋಗ್ಬಿಟ್ರಪ್ಪ ನೀವು ಹಾಗೆ ಹೀಗೆ ಅಂದರೆ ನೀವು ಯಾರೇ ದೂರ್ತಾ ಅಂತಾರೆ. ಆ ಕಾರಣಕ್ಕೂ ಪ್ರೀತಿ ಇರೋರು ಪ್ರೀತಿಯಿಂದನೇ ನೋಡ್ಬೇಕು ಅದನ್ನ. ನಾವು ಅದನ್ನು ಈ ಥರ ಬಳಸಬಾರ್ದು ಯಾವುದೇ ಕಾರಣ ಅಂತರ್ಕೂ. ಅದು ಭಾಳ ಅದ್ಭುತವಾದಂಥ ಪಕ್ಷಿ ಈ ಜಗತ್ತಲ್ಲಿ. ಅಂದರೆ ಇಷ್ಟೊಂದು ಭಾಳ ಹೌದೌದು. ಈಗ ನನ್ನ ಲೆಕ್ಕದಲ್ಲಿ ಇದ್ರ ಮುಂದೆ ಈ ಜಗತ್ತು ಯಾವ ಪಕ್ಷಿನೂ ಬೇರೆ ಇದ್ರ ಮುಂದೆ ನಿಲ್ಲೋಕೆ ಸಾಧ್ಯನೇ ಆಗಲ್ಲ ಈ ಜಗತ್ತಲ್ಲಿ. ಹೌದು, ಆ ಕಾರಣಕ್ಕೆ ಭಾಳ ಅತ್ಯಂತ ಹೆಚ್ಚಿನ ಗೌರವ ನಾವು ಕೊಡ್ತೀವಿ ನಮ್ಮ ದೇಶದಲ್ಲಿ. ಅದು ಪ್ರೀತಿಯಿಂದ ಒಂದೆರಡೋ ನಾವೇನೋ ಹೌದಪ್ಪ ಪಾಠ ಮಾಡ್ತಾ ಇರ್ತಾರೆ, ನೋಡ್ರಿ ಇದು ಗೊತ್ತಲ್ಲ ನಿಮ್ಮ ಪೀಕಾಕು, ಇದು ಕೊಲ್ಲಬಾರ್ದು, ಇದು ನಮ್ಮ ದೇಶದ ಪಕ್ಷಿ, ಪಾಪ ಮಕ್ಕಳು ನೋಡಿರೋದೇ ಇಲ್ಲ, ಅಂಥದ್ದೊಂದು ತೋರಿಸ್ಬಿಟ್ಟು ನೋಡಿ ಈ ಥರದ್ದೆಲ್ಲ ನೀವೆಲ್ಲ ಮನೇಲಿ ಇಟ್ಕೋಬಾರ್ದು, ಹೇಳೋದಕ್ಕೂ ಬಳಸ್ಕೋಬೋದು ಖಂಡಿತವಾಗ್ಲೂ. ನಾವು ಅವರ ಮನ ಪರಿವರ್ತನೆ ಮಾಡೋದಕ್ಕೆ ನಾಳೆ ದಿವಸ ಅದ್ರ ವಿರುದ್ಧವಾಗಿ ಹೋಗಬಾರ್ದು. ಅವರು ಏನಪ್ಪ ಚೆನ್ನಾಗವೇ ಎಲ್ಲ ಒಟ್ಟು ಸಾಯಿಸ್ಬಿಟ್ಟು ಕಿತ್ಕೊಬಿಟ್ಟು ಮನೇಲಿ ಇಟ್ಕೊಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಹೋಗಬಾರ್ದು. ತಿಳುವಳಿಕೆಗೋಸ್ಕರ ನಾವು ಅದನ್ನು ಬಳಸ್ಕೊಂಡು ಪ್ರೊಟೆಕ್ಟ್ ಮಾಡ್ತಕ್ಕಂಥ ನಮ್ಮ ಇಂಟೆನ್ಷನ್ ಏನಿದೆಯಲ್ಲ ಅದು ಭಾಳ ಕ್ಲಿಯರ್ ಆಗಿರಬೇಕು. ಇಂಥ ಒಂದು ಯಾವುದೇ ಒಂದು ನ್ಯಾಷನಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ನಾವು ಹೋದರೆ ಅಲ್ಲಿ ನಾವು ಅದನ್ನ ಪ್ರೊಟೆಕ್ಷನ್ ಇದರಲ್ಲೇ ನೋಡಬೇಕು. ಯಾವುದೇ ಕಾಡಿಗೆ ಹೋದರೆ ನಾವು ಹೋಗ್ತಾ ಇರ್ತೀವಿ, ಟ್ರೆಕ್ಕಿಂಗ್ ಹೋಗ್ತೀವಿ, ತುಂಬ ಪರ್ಮಿಷನ್ಗಳು ತೊಗೋತೀವಿ ಒಳಗಡೆಗೆ. ಅಲ್ಲಿ ಹೋದಾಗ ಅದು ನಮ್ಮ ಮನಸ್ಥಿತಿನೇ ಬೇರೆ ಇರ್ತವೆ. ನಮಗಿಂತ ಮನುಷ್ಯರೇ ಡೇಂಜರು. ವೈಲ್ಡ್ ಅನಿಮಲ್ಗಳು ಯಾವತ್ತೂ ನಮ್ಮ ಮೇಲೆ ಬರಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಅವು ನಾವೇ ಅವ್ರ ಮೇಲೆ ಹೋಗೋದು, ಎಂದೂ ಬರಲ್ಲ. ಬರೀ ಇವರೆಲ್ಲ ಕೂಗಾಡ್ತಾರೆ, ಅಯ್ಯೋ ವೈಲ್ಡ್ ಲೈಫ್ ಬಂದ್ಬಿಟ್ಟು ಚೀತಾ ಬಂದ್ಬಿಡ್ತು. ನಥಿಂಗ್ ಡೂಯಿಂಗ್. ಚೀತಾ ಯಾವತ್ತೂ ನಮ್ಮ ಮೇಲೆ ಬರಲ್ಲ. ನಾವು ಯಾವಾಗ ಅದ್ರ ಮೇಲೆ ಹೋಗ್ತೀವೋ ಅದು ನಮ್ಮ ಮೇಲೆ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಯಾವುದೇ ಪ್ರಾಣಿಗಳಿಗಿಂತ ಮನುಷ್ಯರು ಡೇಂಜರ್, ಇವರೇ ವೈಲ್ಡ್ ಲೈಫ್ಗಿಂತ ಡೇಂಜರ್ ಅನ್ನುವಂಥ ಮನಸ್ಥಿತಿ ನಮ್ಮ ತಲೆಯಲ್ಲಿ ಯಾವಾಗ ಉತ್ಪಾದನೆ ಆಗುತ್ತೋ ಅವಾಗ ಅವನ್ನೆಲ್ಲ ಪ್ರೊಟೆಕ್ಷನ್ ಮಾಡ್ತೀವಿ ನಾವು. ಅಯ್ಯೋ ಚೀತಾ ಬಂತ ಸತ್ತೋಗ್ಬಿಟ್ರೆ ಏನು ಮಾಡೋದು, ಆ ಭಯನೇ ಇಲ್ಲ. ನಾವೇನೂ ಮಾಡಲ್ಲ. ಅವು ನಮ್ಮ ಪಕ್ಕದಲ್ಲಿದ್ದರೂ ಏನೂ ಮಾಡಲ್ಲ. ನಾವು ಆರಾಮಾಗಿ ನಾವು ನಡ್ಕೊಂಡು ಅದ್ರ ಗೊತ್ತಿಲ್ದಂಗೆ ಸುಮ್ಮನೆ ಹೋಗ್ತಾ ಇದ್ರೆ ಏನೂ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಇದು ಗೊತ್ತಿದ್ರು ಈ ಥರದ್ದೆಲ್ಲ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಮಾಡವ ತಪ್ಪು. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಸೋ ಕಾಲ್ಡ್ ಬುದ್ಧಿವಂತರು ಅನ್ನೋರು ಒಂದು ನಿಮಿಷ, ಅವ್ರು ಹೇಳಿದ ಕಂಟಿನ್ಯೂಷನ್ ಒಂದೇ ಒಂದು ಹೇಳ್ಬಿಡ್ತೀನಿ. ಪ್ರೀತಿಯಿಂದ ನೋಡಬೇಕು ಅಂತ ಆಗ್ಲಿಂದ ಹೇಳ್ತಾ ಇದ್ದಾರೆ. ಅದು ಹೌದು. ಅದಲ್ಲದೆ ಇದು ಸಂವಿಧಾನದ ಅಡಿಯಲ್ಲಿ ಒಂದು ಮೂಲಭೂತ ಕರ್ತವ್ಯ. ಎಲ್ಲ ಸಿಟಿಸನ್ಸ್ದು ಕೂಡ ಸತ್ಯ. ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ನ ಪ್ರೊಟೆಕ್ಟ್ ಮಾಡೋದು ಒಂದು ಮೂಲಭೂತ ಕರ್ತವ್ಯ, ಆರ್ಟಿಕಲ್ 51AG ನಲ್ಲಿ. ಸೊ ಆದ್ದರಿಂದ ಅದು ಯಾರೇ ವ್ಯಕ್ತಿ ಇರ್ಬೋದು, ನಮ್ಮೆಲ್ಲರ ಮೇಲೂ ಹೊಣೆ ಇದೆ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಕ್ಕೆ. ಕರೆಕ್ಟ್. ಉಮೇಶ್ ಸರ್, ಈಗ ಸೊಕಾಲ್ಡ್ ಬುದ್ಧಿವಂತರು ಅನ್ನೋರ್ದು ಒಂದು ನೆನ್ನೆಯಿಂದ ವಾದ ಏನು ಶುರುವಾಗಿದೆ ಅಂದರೆ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡೋದು ತಪ್ಪಲ್ವಾ? ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಶ್ರೀಮಂತರು ಬಡವರು ಅಂತ ಹೋಗ್ತಾರೆ, ಇಲ್ಲಿ ಸೆಲೆಬ್ರಿಟಿಗಳು ಕಾಮನ್ ಪೀಪಲ್ ಅಂತ ಯಾಕೆ ಭೇದ ಭಾವ ಮಾಡ್ತೀರಿ ಅಂತ ಕೇಳ್ತಾರೆ. ಹಂಗೆ ನೋಡೋದಾದ್ರೆ ಇತ್ತೀಚಿನ ಒಂದು ಮರ್ಡರ್ ಕೇಸ್ ತುಂಬ ಹಲ್ಚಲ್ ಎಬ್ಬಿಸ್ತಾ ಇದೆ. ಬಿಕಾಸ್ ಆಫ್ ಸೆಲೆಬ್ರಿಟಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಹೈ ಪಡ್ಕೊಂಡಿದ್ದು ಹೌದು. ಇಲ್ಲಾಂದ್ರೆ ಅದು ಎಲ್ಲ ಕೊಲೆಗಳಲ್ಲಿ ಒಂದೊಂದು ಮುಚ್ಚಿ ಹೋಗ್ತಾ ಇತ್ತು, ಎಲ್ಲ ಕೊಲೆಗಳಲ್ಲಿ ಒಂದೊಂದು ಅನ್ನಿಸ್ತಾ ಇತ್ತೋ ಏನೋ. ಸೊ ಇದನ್ನು ನಾವು ಹಂಗೆ ಕನ್ಸಿಡರ್ ಮಾಡ್ಬೋದಲ್ವಾ? ಅದೇ ಈಗ ನೀವೊಂದು ನವಿಲ್ಗರಿ ಇಟ್ಕೊಂಡು ಹಿಂಗೆ ಅಂದ ತಕ್ಷಣ ಅದೇನು ದೊಡ್ಡದು ಇದಾಗ್ತಾ ಇರಲಿಲ್ಲ, ನಾನೊಂದು ನವಿಲ್ಗರಿ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಇನ್ನೇನೋ ಆಗ್ತಾ ಇರಲಿಲ್ಲ. ಬಟ್ ಇವ್ರುಗಳು ಮಾಡಿದಾಗ ಮೆಸೇಜ್ ಏನು ಪಾಸ್ ಮಾಡ್ತಾ ಇದ್ದೀರಿ? ನವಿಲ್ಗರಿ ಕ್ರೇಜ್ ಜಾಸ್ತಿ ಆಗುತ್ತೆ, ಆ ಕ್ರೇಜ್ ಇನ್ನೆಲ್ಗೋ ಹೋಗಿ ಎಷ್ಟೋ ನವಿಲ್ಗಳನ್ನು ಮಾರಣ ಹೋಮ ಮಾಡ್ಬೋದು. ಹಂಗೆ ಯಾಕೆ ನಾವು ತಿಳ್ಕೊಬಾರ್ದು ಇದನ್ನು? ನೋಡಿ, ಇವ್ರನ್ನ ಯಾವ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನು ಇವರೆಲ್ಲ ಇದ್ದಾರಲ್ಲ, ಇವ್ರುಗಳು ಯಾವುದೇ ಈ ಥರದ್ದು ಏನೇ ಮಾಡೋಕ್ಕೆ ಹೋದಾಗ ಒಂದು ಸ್ವಲ್ಪ ಇದಾಗಲಿ ಬಿಡು, ಪ್ರಚಾರ ಆಗ್ಬಿಡಲಿ, ಆಮೇಲೆ ನೋಡ್ಬಿಡೋಣ ಅನ್ನುವಂಥ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಮೊದಲೇ ಕನ್ಸ್ಟ್ರಕ್ಟ್ ಗೊತ್ತಿಲ್ಲದೆ ಏನು ಮಾಡಲ್ಲ. ಇದು ಗೊತ್ತಲ್ವ ಹೇಳಿ, ಕಾಮನ್ ನಮ್ಮೂರಲ್ಲಿರುವಂಥ ಅವ್ನು ಏನೂ ಓದ್ದೇ ಇರುವಂಥ ಮನುಷ್ಯನಿಗೆ ನವಿಲ್ಗರಿ ಮನೇಲಿ ಇಟ್ಕೊಂಡ್ರೆ ಏನೇ ಜೈಲಿಗೆ ಕಳ್ಸಾರ ಪೊಲೀಸರು ಅಂತಾರೆ. ಒಂದು ಆಮೇಲೆ ಈ ಜಿಂಕೆ ಗಿಂಕೆ ಕೊಂಗಿಂಬು ಮುಂಚೆಲ್ಲ ಇಟ್ಕೊಳ್ಳೋರು ಯಾಕೆ ಬೇಕಪ್ಪ ಅಂತ ಕೇಳ್ತಾರೆ. ಹೌದಾ? ಮನೆಯಲ್ಲಿ ಇಟ್ಕೊಂಡಿರೋನೆಲ್ಲ ಒಳಗೆ ಇಟ್ಕೊಬಿಟ್ಟು ಮಕ್ಳಿಗೆ ಗೊತ್ತಿರ ಆ ಮಟ್ಟದ ನಾಲೆಡ್ಜ್ ಇದೆ ಎಲ್ರಿಗೂ. ಅದು ಕಾಡಿನ ಯಾವುದೇ ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ಇಟ್ಕೊಂಡ್ರೆ ನಮ್ಮನ್ನು ಜೈಲು ಕಳಿಸ್ತಾರೆ ಪೊಲೀಸ್ನವರು ಅಂತ ಅನ್ನುವಂಥದ್ದು ಗೊತ್ತಿದೆ.
ಆದರೂ ಗೊತ್ತಿದ್ದು ನೋಡ್ಬಿಡೋಣ ಬಿಡು, ನಾಳೆ ದಿವಸ ಇದೊಂದು ಸ್ವಲ್ಪ ಕ್ರಿಯೇಟ್ ಆಗಿಬಿಡ್ಲಿ ಅಂತ ಅನ್ನುವಂಥ ಆ ಒಂದು ಇಂಟೆನ್ಷನ್ ಇರ್ತದಲ್ಲ, ಬ್ಯಾಕ್ಗ್ರೌಂಡ್ ಇಂಟೆನ್ಷನು, ಅದು ಬೆಳಿಬಾರ್ದು ಯಾರದ ಥರನೂ. ಬೆಳೆದಾಗ ಏನಾಗುತ್ತೆ, ಈ ಥರ ಆಗುತ್ತೆ. ಸಾರಿ ಕೇಳ್ತಾರೆ, ಅದು ಬೇರೆ ವಿಚಾರ. ಪ್ರೊಸೆಸ್ ಆಫ್ ಲಾ ಈಸ್ ನೆವರ್ ಸ್ಟಾಪ್ಸ್. 100% ಅದು ನಡ್ಕೊಂಡು ಹೋಗ್ತದೆ. ದಿನೇಶ್ ಕಲ್ಲಳ್ಳಿ ಅಂತವ್ರು ಇರ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರನೇ ಇದು ಇಂಥ ಒಂದು ಏನು ನಮ್ಮ ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ಯಾವುದೇ ಇದನ್ನು ನಾವಾಗೋಕೆ ಹೋದರೆ, ಆನೆ ನಾನಾಗೋಕೆ ಹೋದರೆ, ಹುಲಿ ನಾನಾಗೋಕೆ ಹೋದರೆ, ಹೌದಲ್ವಾ, ನೀವು ಆಗಿ ಬಟ್ಟೆ ಹಾಕೊಳ್ಳಿ, ಪಟ್ಟೆ ಬರ್ಕೊಳ್ಳಿ, ಅದನ್ನೇ ಕಟ್ ಅದ್ರ ಅಂಗಾಂಗ ಆಗಿ ಪ್ಲಾಸ್ಟಿಕ್ ಸಿಗ್ತದೆ, ಬಣ್ಣ ಹಚ್ಚಿ ಹಾಕೊಳ್ಳಿ, ನಿಮ್ನ ಯಾರು ಕೇಳ್ತಾರೆ, ಹೌದಲ್ವಾ? ಸಾರ್ ಪ್ಲಾಸ್ಟಿಕ್ ಸರ್ ನೋಡಿ ನಾವು ಮಾಡ್ಕೊಂಡಿರೋದು ಅಂತ ಹೇಳಿ ಉತ್ತರ ಕೊಡಿ. ಅದು ಬಿಡ್ಬಿಟ್ಟು ಜೀವಂತವಾಗಿರುವ ಸತ್ತೋಗಿರ್ತಕ್ಕಂಥ ಪ್ರದರ್ಶನ ಮಾಡಬೇಡಿ. ನೀವು ಯಾರು ಸಾರ್ವಜನಿಕವಾಗಿ ತಂದು ತೋರಿಸ್ಬೇಡಿ. ನೀನು ಇಟ್ಕೊಂಡಿದೆ ನಿಮ್ಮ ಮನೆಯಲ್ಲಿ, ಅದೇನೋ 1-2 ಇಟ್ಕೊಂಡಿದೆ, ದೆವ್ವ ಬರ್ತದ ಅಂದ್ಬಿಟ್ಟು ಎಲ್ಲೋ ಸಿಕ್ತಾ, ಎಲ್ಲೋ ಕಡೆಯಲ್ಲಿ ಬಿದ್ದಿತ್ತಾ, ಜಮೀನಲ್ಲಿ ಇತ್ತಾ, ಅದು ಯಾರೂ ಆ ಇಂಟೆನ್ಷನ್ನ ಯಾರೂ ಕ್ವಶನ್ ಮಾಡಲ್ರು ಜಗತ್ತಲ್ಲಿ. ಕ್ವಶನ್ ಐ ಬಿಡಪ್ಪ ಏನೋ 1-2 ಇಟ್ಕೊಂಡು ಏನೋ ಇರ್ತದೆ ಅಂದ್ಬಿಟ್ಟು ಅಂತ. ಅದು ಬಿಟ್ಬಿಟ್ಟು ಈ ಥರ ಒಂದು ಎಕ್ಸಿಬಿಷನ್ ಮಾಡುವಂಥದ್ದು ನನ್ನ ಲೆಕ್ಕದಲ್ಲಿ ಎಲ್ಲೋ ತಪ್ಪು ಅನ್ನಿಸ್ತದೆ.